ಏನಾಗಿದೆ ಮೊನ್ನೆ ಇಂದಿನ CWRC ಕೊಟ್ಟಿತ್ತು, CWMA ಕೊಟ್ಟಿತ್ತು, 30,000 ಸೇರಿಸಿ 15 ಡೇಸ್ ಕೊಟ್ಟಿತ್ತು. ಇದೊಂದು ರೀತಿ ಕಷ್ಟ ಪಡೋ ಇದ್ರೂ ಏನೋ ಒಂದು ರೀಸನಬಲ್ ಆಗಿತ್ತು ಅಂತ ಅನ್ಕೋಬೋದಿತ್ತು. ಅವಾಗ ಏನೋ ಮಳೆ ಬಂತು, ಲಕ್ಕಿಲಿ ಎಲ್ಲ ಬಗೆಹರಿಯಿತು. ಮತ್ತೆ ಅವರು ಮೊನ್ನೆ ಕೊಟ್ಟಿರ್ತಕ್ಕಂಥದ್ದು ಟೂ ಡಿಫಿಕಲ್ಟ್. ಕಾರಣ 12,000 ಪರ್ ಡೇ ಅಂದರೆ ಹೆಚ್ಚು ಕಡಿಮೆ. 15 ಡೇಸ್ ಅಂದರೆ 15 TMC. ನಿಮ್ಮಲ್ಲಿ ಈಗ ಕಂಪೇರಿಟಿವ್ಲಿ ಕುಡಿಯೋ ನೀರು ಬೆಳೆಗೆ ಅಲ್ಲೂ ಕಷ್ಟ ಇಲ್ಲೂ ಕಷ್ಟ. ಮಳೆಯಲ್ಲಿ ತಮಿಳುನಾಡಲ್ಲೂ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮಲ್ಲೂ ಬೆಳಿಲಿಕ್ಕೆ ಆಗುತ್ತೆ. ಆದರೂ ರೈತರು ಪ್ರಯತ್ನ ಮಾಡ್ತಾರೆ ಮತ್ತು ಮಳೆ ಬಿದ್ದಾಗ ಹಾಕ್ಬಿಡೋದು, ಈ ಥರದೆಲ್ಲ ಸಮಸ್ಯೆಗಳಾಗ್ತವೆ. ಸಹಜವಾಗಿ ರೈತರು ಸುಮ್ಮನೆ ಕೂಡ್ಲಿಕ್ಕೆ ಆಗಲ್ಲ. ಬಟ್ ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕುಡಿಯೋ ನೀರಿಗೆ ನಾವು ಮೊದಲು ಪ್ರಿಯಾರಿಟಿ ಕೊಡೋದಾದ್ರೆ ಈಗಿರ್ತಕ್ಕಂಥ ಸ್ಟೋರೇಜು ತಮಿಳುನಾಡಲ್ಲಿ ಜಾಸ್ತಿ ಕಂಪೇರ್ ಟು 40-50% ಸ್ಟೋರೇಜು ಅಲ್ಲಿ ತೋರಿಸ್ತಾ ಇದೆ, ಇಲ್ಲಿ 20-30% ತೋರಿಸ್ತಾ ಇದೆ. ಸೊ ಇಷ್ಟಿದ್ದಾಗ ಬಹುಶಃ CWRC CWMA ಹಾಕಿ ಮೊದಲು ಕುಡಿಯೋ ನೀರಿಗೆ ಅದು ಸಫಿಷಿಯೆಂಟ್ ಇದ್ದಾಗ ಈ ಕುಡಿಯೋ ನೀರಿಗೆ ಸಫಿಷಿಯೆಂಟ್ ಆಗಿ ಕೊಟ್ಟು ನಂತರ ಹೋಗ್ಬೇಕು. ನಾವೇನಾಗಿದೆ ಈ ಸರಿ ಮಳೆ ಆಗಸ್ಟು ಸೆಪ್ಟೆಂಬರಲ್ಲೂ ಕಷ್ಟ ಇದೆ ಅಂತ ಪ್ರಿಡಿಕ್ಷನ್ ಇದೆ. ಸೊ ನೆಕ್ಸ್ಟ್ ಜೂನ್ವರೆಗೂ ನಾವು ಕುಡಿಯೋ ನೀರಿಗೆ ಇಟ್ಕೋಬೇಕಾಗುತ್ತೆ. ನಮ್ಮಲ್ಲಿ ಕಾವೇರಿ ಬೇಸಿನ್ನಲ್ಲಿ ಬೆಂಗಳೂರು ಒಂದೇ ಅಲ್ಲ, ಆಲ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರು, ತಾಲೂಕು ಹೆಡ್ ಕ್ವಾರ್ಟ್ರು, ತಮ್ಮ ರೂರಲ್ಲೂ ಸಹ ಸ್ಟಾರ್ಟ್ ಆಗಿದೆ ಕಾವೇರಿ ಬೇಸಿನ್ನಲ್ಲಿ. ಇವೆಲ್ಲ ಇರೋದ್ರಿಂದ ಬಹುಶಃ ಇದು ಭಾಳ ಒಂದು ಸ್ಥಿತಿ ಗಂಭೀರವಾದಂಥದ್ದಿದೆ. ರೈತರು ಈಗಾಗಲೇ ನಿನ್ನೆಯಿಂದನೇ ಗಲಾಟೆ ಪ್ರಾರಂಭ ಮಾಡಿದ್ದಾರೆ. ಸಂಘಟನೆಗಳು ಮಂಡ್ಯದಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನೀರಾವರಿ ಸಚಿವರು ರಾಮಲಿಂಗರೆಡ್ಡಿಯವರು ಈಗಾಗಲೇ ಡಿಸ್ಕಷನ್ ಮಾಡಿ, ಲೀಗಲ್ ಅಂತ ಡಿಸ್ಕಸ್ ಮಾಡಿ, ನಾವು ಲೀಗಲ್ ಟೀಮು, ಟೆಕ್ನಿಕಲ್ ಟೀಮು ಎಲ್ಲರೂ ಡಿಸ್ಕಸ್ ಮಾಡಿ ಸುಪ್ರೀಂ ಕೋರ್ಟ್ನಿಂದ ಹೋಗ್ಬೇಕು ಅನ್ನೋ ಒಂದು ಇದರಲ್ಲಿ ಇವತ್ತು 5:15 ಒಂದು ಮೀಟಿಂಗ್ ಇದೆ ಅಂತೆ. ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ತಮಿಳ್ನಾಡು ಅಪ್ಲಿಕೇಶನ್ 17th ಏನೋ ಬರುವಂಥ ಅವಕಾಶ ಇದೆ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನು ಭಾಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದ್ರು ಒಂದು ಸಂಪೂರ್ಣ ಮಾಹಿತಿಯನ್ನು ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಭರವಸೆ.